ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ನೂತನ ಸಿಎಂ ರೇಖಾ ಗುಪ್ತಾ ಫುಲ್ ಆಕ್ಷನ್ ಮೂಡ್ನಲ್ಲಿದ್ದಾರೆ. ಮೊದಲ ಸಂಪುಟದಲ್ಲಿ ಕೆಲ ನಿರ್ಧಾರಗಳನ್ನು ಕೈಗೊಂಡಿದ್ದು ಯಮುನೆಯನ್ನ ಸ್ವಚ್ಛಗೊಳಿಸುವ ದಿಟ್ಟ ಭರವಸೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಜ್ರಿ ಭ್ರಷ್ಟಾಚಾರದ ಶೀಶ್ ಮಹಲ್ ಈಗ ಮ್ಯೂಸಿಯಂ. ಯಮುನೆಯ ಸ್ವಚ್ಛತೆ ನನ್ನ ಪ್ರಮುಖ ಧ್ಯೇಯ. ರೇಖಾ ದೆಹಲಿ ಗದ್ದುಗೆ ಏರೋಕ್ಕೂ ಮುನ್ನ ಸಿಎಂ ನಿವಾಸ ಶೀಶ್ ಮಹಲ್ನಲ್ಲಿ ಇರ್ತೀರಾ ಅಂತ ಕೇಳಿದಾಗ ರೇಖಾ ಗುಪ್ತಾ ಗುಡುಗಿದ್ರು. ಅಕ್ರಮಗಳ ತಾಣವಾಗಿರೋ ಕೇಜ್ರಿವಾಲ್ ಕಟ್ಟಿರುವ ಐಷಾರಾಮಿ ಶೀಶ್ ಮಹಲ್ನಲ್ಲಿ ಯಾವುದೇ ಕಾರಣಕ್ಕೂ ಉಳಿದುಕೊಳ್ಳೋದಿಲ್ಲ. ಬದಲಾಗಿ ಕೇಜ್ರಿವಾಲ್ ಅಕ್ರಮ ಹಾಗೂ ಭ್ರಷ್ಟಾಚಾರವನ್ನ ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಶೀಶ್ ಮಹಲ್ನ ಮ್ಯೂಸಿಯಂ ಆಗಿ ಪರಿವರ್ತಿಸೋದಾಗಿ ಹೇಳಿದ್ರು. ಕೇಜ್ರಿವಾಲ್ಗೆ ಸಿಎಜಿ ರಿಪೋರ್ಟ್ ಶಾಕ್. ಹೌದು, ಇಷ್ಟೇ ಅಲ್ಲ, ಕೇಜ್ರಿವಾಲ್ ಅವಧಿಯಲ್ಲಿ ದೆಹಲಿ ಸರ್ಕಾರದ ಎಲ್ಲಾ ಖರ್ಚು ವೆಚ್ಚಗಳ ಆಡಿಟ್ ಮಾಡಿಸಿ ಆ ವರದಿಯನ್ನ ವಿಧಾನಸಭೆಯಲ್ಲಿ ಮಂಡಿಸಲು ರೇಖಾ ಗುಪ್ತಾ ನಿರ್ಧರಿಸಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಲೇ ಅಧಿಕಾರಕ್ಕೆ ಬಂದಿದ್ದ ಕೇಜ್ರಿವಾಲ್ ಇದುವರೆಗೆ ಯಾವುದೇ ಆಡಿಟ್ ವರದಿ ಅಂದರೆ ಸಿಎಜಿ ವರದಿಯನ್ನ ಮಂಡಿಸಿರಲಿಲ್ಲ. ಈಗ ಕಳೆದ 14 ವರ್ಷಗಳ ಸಿಎಜಿ ವರದಿಯನ್ನ ಮಂಡಿಸೋದಕ್ಕೆ ದೆಹಲಿ ಸಿಎಂ ನಿರ್ಧರಿಸಿದ್ದು ಕೇಜ್ರಿವಾಲ್ಗೆ ಬಂಡವಾಳ ಬಯಲಾಗುವ ಆತಂಕ ಎದುರಾಗಿದೆ. ಯಮುನಾ ಕ್ಲೀನ್ಗೆ ರೇಖಾ ಗುಪ್ತಾ ಶಪಥ. ಕಲುಷಿತವಾಗಿರುವ ಯಮುನೆಯನ್ನ ಸ್ವಚ್ಛಗೊಳಿಸುವ ಭರವಸೆಯ ಮೇಲೆ ಅಧಿಕಾರಕ್ಕೇರಿರುವ ರೇಖಾ ಗುಪ್ತಾ ಯಮುನೆ ಸ್ವಚ್ಛತೆಗೆ ಇಳಿದಿದ್ದಾರೆ. ಈಗಾಗಲೇ ಯಮುನೆ ಕ್ಲೀನಿಂಗ್ ಕಾರ್ಯ ನಡೀತಾ ಇದ್ದು ಆದಷ್ಟು ಬೇಗ ನಮ್ಮ ಭರವಸೆ ಈಡೇರಲಿದೆ ಅಂತ ರೇಖಾ ಗುಪ್ತಾ ಹೇಳಿದ್ದಾರೆ. आज मां यमुना की आरती करते हुए हमने फिर से उस संकल्प को दोहराया जो हमारी प्राथमिकता रहेगी. मां यमुना को फिर से उनके पुराने साकार स्वरूप में लेके आना, साफ सुथरा करना, दिल्ली को वो यमुना माई का फिर से आशीर्वाद देना जिसके वो अधिकारी हैं. यमुना की सफाई हमारी प्राथमिकता. उसके लिए जो साधन संसाधन लगाने होंगे उस पे पूरे लेआउट प्लान के साथ में काम किया. ದೆಹಲಿ ಸಿಎಂಗೆ ನಡ್ಡಾ ಶಹಬಾಸ್ ಗಿರಿ. ಹೌದು, ದೆಹಲಿಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೊಳಿಸಿದ್ದಕ್ಕಾಗಿ ರೇಖಾ ಗುಪ್ತಾಗೆ ಜೆಪಿ ನಡ್ಡಾ ಅಭಿನಂದಿಸಿದ್ದಾರೆ. ಈ ರೀತಿಯ ಕೆಲಸಗಳು ಸಾಗ್ತಾ ಇರಲಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ರೇಖಾ ಗುಪ್ತಾ ಫುಲ್ ಆಕ್ಷನ್ನಲ್ಲಿದ್ದು ತಮ್ಮ ಕೆಲಸದ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ನೀಡೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ನೂತನ ಸಿಎಂ ರೇಖಾ ಗುಪ್ತಾ ಫುಲ್ ಆಕ್ಷನ್ ಮೂಡ್ನಲ್ಲಿದ್ದಾರೆ. ಮೊದಲ ಸಂಪುಟದಲ್ಲಿ ಕೆಲ ನಿರ್ಧಾರಗಳನ್ನು ಕೈಗೊಂಡಿದ್ದು ಯಮುನೆಯನ್ನ ಸ್ವಚ್ಛಗೊಳಿಸುವ ದಿಟ್ಟ ಭರವಸೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಜ್ರಿ ಭ್ರಷ್ಟಾಚಾರದ ಶೀಶ್ ಮಹಲ್ ಈಗ ಮ್ಯೂಸಿಯಂ. ಯಮುನೆಯ ಸ್ವಚ್ಛತೆ ನನ್ನ ಪ್ರಮುಖ ಧ್ಯೇಯ. ರೇಖಾ ದೆಹಲಿ ಗದ್ದುಗೆ ಏರೋಕ್ಕೂ ಮುನ್ನ ಸಿಎಂ ನಿವಾಸ ಶೀಶ್ ಮಹಲ್ನಲ್ಲಿ ಇರ್ತೀರಾ ಅಂತ ಕೇಳಿದಾಗ ರೇಖಾ ಗುಪ್ತಾ ಗುಡುಗಿದ್ರು. ಅಕ್ರಮಗಳ ತಾಣವಾಗಿರೋ ಕೇಜ್ರಿವಾಲ್ ಕಟ್ಟಿರುವ ಐಷಾರಾಮಿ ಶೀಶ್ ಮಹಲ್ನಲ್ಲಿ ಯಾವುದೇ ಕಾರಣಕ್ಕೂ ಉಳಿದುಕೊಳ್ಳೋದಿಲ್ಲ. ಬದಲಾಗಿ ಕೇಜ್ರಿವಾಲ್ ಅಕ್ರಮ ಹಾಗೂ ಭ್ರಷ್ಟಾಚಾರವನ್ನ ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಶೀಶ್ ಮಹಲ್ನ ಮ್ಯೂಸಿಯಂ ಆಗಿ ಪರಿವರ್ತಿಸೋದಾಗಿ ಹೇಳಿದ್ರು. ಕೇಜ್ರಿವಾಲ್ಗೆ ಸಿಎಜಿ ರಿಪೋರ್ಟ್ ಶಾಕ್. ಹೌದು, ಇಷ್ಟೇ ಅಲ್ಲ, ಕೇಜ್ರಿವಾಲ್ ಅವಧಿಯಲ್ಲಿ ದೆಹಲಿ ಸರ್ಕಾರದ ಎಲ್ಲಾ ಖರ್ಚು ವೆಚ್ಚಗಳ ಆಡಿಟ್ ಮಾಡಿಸಿ ಆ ವರದಿಯನ್ನ ವಿಧಾನಸಭೆಯಲ್ಲಿ ಮಂಡಿಸಲು ರೇಖಾ ಗುಪ್ತಾ ನಿರ್ಧರಿಸಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಲೇ ಅಧಿಕಾರಕ್ಕೆ ಬಂದಿದ್ದ ಕೇಜ್ರಿವಾಲ್ ಇದುವರೆಗೆ ಯಾವುದೇ ಆಡಿಟ್ ವರದಿ ಅಂದರೆ ಸಿಎಜಿ ವರದಿಯನ್ನ ಮಂಡಿಸಿರಲಿಲ್ಲ.
ಈಗ ಕಳೆದ 14 ವರ್ಷಗಳ ಸಿಎಜಿ ವರದಿಯನ್ನ ಮಂಡಿಸೋದಕ್ಕೆ ದೆಹಲಿ ಸಿಎಂ ನಿರ್ಧರಿಸಿದ್ದು ಕೇಜ್ರಿವಾಲ್ಗೆ ಬಂಡವಾಳ ಬಯಲಾಗುವ ಆತಂಕ ಎದುರಾಗಿದೆ. ಯಮುನಾ ಕ್ಲೀನ್ಗೆ ರೇಖಾ ಗುಪ್ತಾ ಶಪಥ. ಕಲುಷಿತವಾಗಿರುವ ಯಮುನೆಯನ್ನ ಸ್ವಚ್ಛಗೊಳಿಸುವ ಭರವಸೆಯ ಮೇಲೆ ಅಧಿಕಾರಕ್ಕೇರಿರುವ ರೇಖಾ ಗುಪ್ತಾ ಯಮುನೆ ಸ್ವಚ್ಛತೆಗೆ ಇಳಿದಿದ್ದಾರೆ. ಈಗಾಗಲೇ ಯಮುನೆ ಕ್ಲೀನಿಂಗ್ ಕಾರ್ಯ ನಡೀತಾ ಇದ್ದು ಆದಷ್ಟು ಬೇಗ ನಮ್ಮ ಭರವಸೆ ಈಡೇರಲಿದೆ ಅಂತ ರೇಖಾ ಗುಪ್ತಾ ಹೇಳಿದ್ದಾರೆ. आज माँ यमुना की आरती करते हुए हमने फिर से उस संकल्प को दोहराया जो हमारी प्राथमिकता रहेगी. माँ यमुना को फिर से उनके पुराने साकार स्वरूप में लेके आना, साफ सुथरा करना, दिल्ली को वो यमुना माई का फिर से आशीर्वाद देना जिसके वो अधिकारी हैं. यमुना की सफाई हमारी प्राथमिकता, उसके लिए जो साधन संसाधन लगाने होंगे उस पे पूरे लेआउट प्लान के साथ में काम किया. ದೆಹಲಿ ಸಿಎಂಗೆ ನಡ್ಡಾ ಶಹಬಾಸ್ ಗಿರಿ. ಹೌದು, ದೆಹಲಿಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೊಳಿಸಿದ್ದಕ್ಕಾಗಿ ರೇಖಾ ಗುಪ್ತಾಗೆ ಜೆಪಿ ನಡ್ಡಾ ಅಭಿನಂದಿಸಿದ್ದಾರೆ. ಈ ರೀತಿಯ ಕೆಲಸಗಳು ಸಾಗ್ತಾ ಇರಲಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ರೇಖಾ ಗುಪ್ತಾ ಫುಲ್ ಆಕ್ಷನ್ನಲ್ಲಿದ್ದು ತಮ್ಮ ಕೆಲಸದ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ನೀಡೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ನೂತನ ಸಿಎಂ ರೇಖಾ ಗುಪ್ತಾ ಫುಲ್ ಆಕ್ಷನ್ ಮೂಡ್ನಲ್ಲಿದ್ದಾರೆ. ಮೊದಲ ಸಂಪುಟದಲ್ಲಿ ಕೆಲ ನಿರ್ಧಾರಗಳನ್ನು ಕೈಗೊಂಡಿದ್ದು ಯಮುನೆಯನ್ನ ಸ್ವಚ್ಛಗೊಳಿಸುವ ದಿಟ್ಟ ಭರವಸೆ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಜ್ರಿ ಭ್ರಷ್ಟಾಚಾರದ ಶೀಶ್ ಮಹಲ್ ಈಗ ಮ್ಯೂಸಿಯಂ. ಯಮುನೆಯ ಸ್ವಚ್ಛತೆ ನನ್ನ ಪ್ರಮುಖ ಧ್ಯೇಯ. ರೇಖಾ ದೆಹಲಿ ಗದ್ದುಗೆ ಏರೋಕ್ಕೂ ಮುನ್ನ ಸಿಎಂ ನಿವಾಸ ಶೀಶ್ ಮಹಲ್ನಲ್ಲಿ ಇರ್ತೀರಾ ಅಂತ ಕೇಳಿದಾಗ ರೇಖಾ ಗುಪ್ತಾ ಗುಡುಗಿದ್ರು. ಅಕ್ರಮಗಳ ತಾಣವಾಗಿರೋ ಕೇಜ್ರಿವಾಲ್ ಕಟ್ಟಿರುವ ಐಷಾರಾಮಿ ಶೀಶ್ ಮಹಲ್ನಲ್ಲಿ ಯಾವುದೇ ಕಾರಣಕ್ಕೂ ಉಳಿದುಕೊಳ್ಳೋದಿಲ್ಲ. ಬದಲಾಗಿ ಕೇಜ್ರಿವಾಲ್ ಅಕ್ರಮ ಹಾಗೂ ಭ್ರಷ್ಟಾಚಾರವನ್ನ ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಶೀಶ್ ಮಹಲ್ನ ಮ್ಯೂಸಿಯಂ ಆಗಿ ಪರಿವರ್ತಿಸೋದಾಗಿ ಹೇಳಿದ್ರು. ಕೇಜ್ರಿವಾಲ್ಗೆ ಸಿಎಜಿ ರಿಪೋರ್ಟ್ ಶಾಕ್. ಹೌದು, ಇಷ್ಟೇ ಅಲ್ಲ, ಕೇಜ್ರಿವಾಲ್ ಅವಧಿಯಲ್ಲಿ ದೆಹಲಿ ಸರ್ಕಾರದ ಎಲ್ಲಾ ಖರ್ಚು ವೆಚ್ಚಗಳ ಆಡಿಟ್ ಮಾಡಿಸಿ ಆ ವರದಿಯನ್ನ ವಿಧಾನಸಭೆಯಲ್ಲಿ ಮಂಡಿಸಲು ರೇಖಾ ಗುಪ್ತಾ ನಿರ್ಧರಿಸಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದಲೇ ಅಧಿಕಾರಕ್ಕೆ ಬಂದಿದ್ದ ಕೇಜ್ರಿವಾಲ್ ಇದುವರೆಗೆ ಯಾವುದೇ ಆಡಿಟ್ ವರದಿ ಅಂದರೆ ಸಿಎಜಿ ವರದಿಯನ್ನ ಮಂಡಿಸಿರಲಿಲ್ಲ. ಈಗ ಕಳೆದ 14 ವರ್ಷಗಳ ಸಿಎಜಿ ವರದಿಯನ್ನ ಮಂಡಿಸೋದಕ್ಕೆ ದೆಹಲಿ ಸಿಎಂ ನಿರ್ಧರಿಸಿದ್ದು ಕೇಜ್ರಿವಾಲ್ಗೆ ಬಂಡವಾಳ ಬಯಲಾಗುವ ಆತಂಕ ಎದುರಾಗಿದೆ. ಯಮುನಾ ಕ್ಲೀನ್ಗೆ ರೇಖಾ ಗುಪ್ತಾ ಶಪಥ. ಕಲುಷಿತವಾಗಿರುವ ಯಮುನೆಯನ್ನ ಸ್ವಚ್ಛಗೊಳಿಸುವ ಭರವಸೆಯ ಮೇಲೆ ಅಧಿಕಾರಕ್ಕೇರಿರುವ ರೇಖಾ ಗುಪ್ತಾ ಯಮುನೆ ಸ್ವಚ್ಛತೆಗೆ ಇಳಿದಿದ್ದಾರೆ. ಈಗಾಗಲೇ ಯಮುನೆ ಕ್ಲೀನಿಂಗ್ ಕಾರ್ಯ ನಡೀತಾ ಇದ್ದು ಆದಷ್ಟು ಬೇಗ ನಮ್ಮ ಭರವಸೆ ಈಡೇರಲಿದೆ ಅಂತ ರೇಖಾ ಗುಪ್ತಾ ಹೇಳಿದ್ದಾರೆ. आज माँ यमुना की आरती करते हुए हमने फिर से उस संकल्प को दोहराया जो हमारी प्राथमिकता रहेगी. माँ यमुना को फिर से उनके पुराने साकार स्वरूप में लेके आना, साफ सुथरा करना, दिल्ली को वो यमुना माई का फिर से आशीर्वाद देना जिसके वो अधिकारी हैं. यमुना की सफाई हमारी प्राथमिकता, उसके लिए जो साधन संसाधन लगाने होंगे उस पे पूरे लेआउट प्लान के साथ में काम किया. ದೆಹಲಿ ಸಿಎಂಗೆ ನಡ್ಡಾ ಶಹಬಾಸ್ ಗಿರಿ.